ಹಾಯ್ ಹಲೋ ನಮಸ್ಕಾರ. ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ಧರ್ಮಸ್ಥಳದ ತಲೆಬುರುಡೆ ಕೇಸು ದಿನದಿಂದ ದಿನಕ್ಕೆ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಇವತ್ತು 5ನೇ ದಿನ ತೋಡೋ ಕೆಲಸ ಮುಂದುವರೆದಿದೆ. ಇಷ್ಟು ದಿನ 4 ದಿನ ತೋಡೋ ಕೆಲಸ ಆಯಿತು. ಅದರಲ್ಲಿ 1 ದಿನ ಮಾತ್ರ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರಗಳು ಕಳೆಬರಗಳು ಸಿಕ್ಕವು. ಅದಾದಮೇಲೆ 3 ದಿನ ಯಾವುದೇ ರೀತಿಯ ಕುರುಹುಗಳು ಸಿಗಲಿಲ್ಲ. ಹೀಗಾಗಿ ಇವತ್ತು 5ನೇ ದಿನ SIT ಅಧಿಕಾರಿಗಳು ಕಾರ್ಮಿಕರೊಂದಿಗೆ 9ನೇ ಪಾಯಿಂಟ್ಗೆ ಹೋಗಿದ್ದಾರೆ. ಇಲ್ಲಿ ವಿಶೇಷತೆ ಏನಂತಂದ್ರೆ, ಕುತೂಹಲ ಯಾಕಿದೆ ಅಂತಂದ್ರೆ, ಇವತ್ತಿನ ದಿನಕ್ಕೆ 9ನೇ ಪಾಯಿಂಟ್ನಲ್ಲಿ ಪರದೆಯನ್ನ ಕಟ್ಟಿದ್ದಾರೆ, ಒಂದು ಗ್ರೀನ್ ಟೆಂಟ್ ಅನ್ನ ಹಾಕಿದ್ದಾರೆ. ಈಗ ನಾವು ಕುತೂಹಲದಿಂದ ಯಾಕೆ ಹೇಳ್ಬೇಕಾಯ್ತು ಅಂತಂತಂದ್ರೆ, 3ನೇ ದಿನ 6ನೇ ಪಾಯಿಂಟ್ನಲ್ಲಿ ಕಳೆಬರಗಳು ಸಿಕ್ಕಾಗ, ಮೂಳೆಗಳು ಸಿಕ್ಕಾಗ ಆ ಸ್ಥಳಕ್ಕೆ SIT ಅಧಿಕಾರಿಗಳು ಪರದೆಯನ್ನ ಕಟ್ಟಿದ್ರು. ಹೀಗಾಗಿ ಇವತ್ತು ಕೂಡ 9ನೇ ಪಾಯಿಂಟ್ನಲ್ಲಿ ಹಸಿರು ಪರದೆಯನ್ನ ಕಟ್ಟಿದ್ದಾರೆ. ಹೀಗಾಗಿ ಆ ಸ್ಥಳದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾವು ಕೇಳಿ ಬಂತಹ ಮಾಹಿತಿ ಏನಂತಂತಂದ್ರೆ, ಈ 9ನೇ ಪಾಯಿಂಟ್ ಬಂದು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿದೆ. ಹೀಗಾಗಿ ಅಲ್ಲಿ ಸಾರ್ವಜನಿಕರಿಂದ ಗೌಪ್ಯತೆ ಮತ್ತು ಅಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಸೋರಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಪರದೆಯನ್ನು ಕಟ್ಟಲಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಜೊತೆಗೆ 3ನೇ ದಿನ 6ನೇ ಪಾಯಿಂಟ್ನಲ್ಲಿ ಕಳೆಬರಗಳು ಸಿಕ್ಕಿದ್ವಲ್ಲ, ಆಗ್ಲೂ ಕೂಡ ಪರದೆಯನ್ನು ಕಟ್ಟಲಾಗಿತ್ತು. ಹೀಗಾಗಿ ಇವತ್ತಿನ ತನಿಖೆಯಲ್ಲಿ, ಇವತ್ತಿನ ಅಗಿಯೋ ಶೋಧದಲ್ಲಿ ಏನಾದರೂ ಹೊಸ ವಿಚಾರಗಳು ಬಯಲಿಗೆ ಬರ್ಬೋದು ಅನ್ನುವಂತಹ ಚಿತ್ತ ಎಲ್ಲರದ್ದು ಧರ್ಮಸ್ಥಳದತ್ತ ನೆಟ್ಟಿದೆ. ಸ್ನೇಹಿತರೆ, ಮತ್ತೊಂದು ವಿಚಾರ ಏನಂತಂದ್ರೆ, 3ನೇ ದಿನ 6ನೇ ಪಾಯಿಂಟ್ನಲ್ಲಿ ಒಂದು ಕಳೆಬರ ಸಿಕ್ತು. ಹೀಗಾಗಿ ಆ ಪೂರ್ತಿ ದಿನ ಆ 6ನೇ ಪಾಯಿಂಟ್ನತ್ತನೇ ಹೋಗಿತ್ತು. ನಿನ್ನೆ ಅಂದರೆ ಶುಕ್ರವಾರ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಡಿಗ್ಗಿಂಗ್ ಮಾಡಲಾಯಿತು. ಆದರೆ ಯಾವುದೇ ರೀತಿಯ ಕುರುಹುಗಳು ಸಿಗದೇ ಇದ್ದರಿಂದ SIT ಅಧಿಕಾರಿಗಳು ಮತ್ತು ಅಲ್ಲಿನ ಕಾರ್ಮಿಕರು ಬರಿಗೈಯಲ್ಲಿ ವಾಪಸ್ ಬಂದಿದ್ರು. ಇವತ್ತು 9ನೇ ಪಾಯಿಂಟ್ನಲ್ಲಿ ಅಗಿತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ಹಲವಾರು ಮಾಧ್ಯಮಗಳಲ್ಲಿ ಒಂದು ವಿಚಾರ ಸುದ್ದಿಯಾಗಿತ್ತು. ಅದೇನಂತಂದ್ರೆ, 13ನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಆ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ ಅನ್ನೋ ಮಾಹಿತಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ಹೀಗಾಗಿ 9ರಿಂದ 13ನೇ ಪಾಯಿಂಟ್ನವರೆಗೂ ನಡೆಯುವ ಶೋಧ ಕಾರ್ಯ ಇದೆಯಲ್ಲ, ಇದು ತುಂಬಾ ಮುಖ್ಯವಾಗುತ್ತೆ ತನಿಖೆಯ ವಿಚಾರದಲ್ಲಿ. ಇದರ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ. ಹೀಗಾಗಿ 9ನೇ ಪಾಯಿಂಟಿಂದ 13ನೇ ಪಾಯಿಂಟ್ವರೆಗೂ ಏನಾಗುತ್ತೆ ಅನ್ನುವಂಥ ಕುತೂಹಲ ಇಡೀ ದೇಶಾದ್ಯಂತ ಮೂಡಿದೆ. ಇನ್ನು ಇದೇ ವಿಚಾರದಲ್ಲಿ ಮತ್ತೊಂದು ಮಹಾಬೆಳವಣಿಗೆ ಏನಂತಂದ್ರೆ, 6ನೇ ಪಾಯಿಂಟ್ನಲ್ಲಿ 3ನೇ ದಿನ ಒಂದು ಕಳೆಬರ ಸಿಕ್ಕ ಮೇಲೆ SIT ಅಧಿಕಾರಿಗಳು ರಾಜ್ಯದ ವಿವಿಧ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾಪತ್ತೆಯಾದವರ ಒಂದು ಮಾಹಿತಿಯನ್ನ ಕೇಳಿದೆ. ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರು ನಾಪತ್ತೆ ಆಗಿರ್ತಾರೆ, ಅವ್ರ ಬಗ್ಗೆ ಯಾವ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರ್ತದೆ, ಆದರೆ ಅವರು ಪತ್ತೆ ಆಗಿರೋದಿಲ್ಲ. ಅಂಥವರ ಡೀಟೇಲ್ಸ್ ಅನ್ನ SIT ಮಾಹಿತಿಯನ್ನ ಕೇಳಿದೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಂದ. ಒಂದ್ ವೇಳೆ ಅಲ್ಲಿಂದ ಆ ಥರದ್ದು ಅಂದ್ರೆ ನಾಪತ್ತೆಯಾಗಿ ಪತ್ತೆಯಾಗದ ವ್ಯಕ್ತಿಗಳ ಡೀಟೇಲ್ಸ್ ಅನ್ನ ತಗೊಂಡ್ಬಂದು ಅದನ್ನ ಈ ಕಳೆಬರಗಳ ಜೊತೆಗೆ ಕಂಪೇರ್ ಮಾಡಿ ನೋಡೋ ಸಾಧ್ಯತೆ ಇದೆ. ಅಂದ್ರೆ ಅಲ್ಲಿಗೂ ಇದಕ್ಕೂ ಏನಾದರೂ ಹೋಲಿಕೆ ಆಗ್ಬಹುದಾ ಅನ್ನೋ ಕಾರಣಕ್ಕೆ. ಹೀಗಾಗಿ ಅಲ್ಲಿ ಗೌಪ್ಯತೆ ಕಾಪಾಡೋ ಉದ್ದೇಶದಿಂದ ಏನು ತೋಡ್ತಾ ಇದ್ದಾರೆ, ಡಿಗ್ಗಿಂಗ್ ಮಾಡ್ತಾ ಇದ್ದಾರೆ, ಆ ಸ್ಥಳದಲ್ಲಿ ಗೌಪ್ಯತೆಯನ್ನು ಕಾಪಾಡೋ ಉದ್ದೇಶದಿಂದ SIT ಅಧಿಕಾರಿಗಳು ಅಲ್ಲಿದ್ದ ಕಾರ್ಮಿಕರ ಬಳಿ ಮೊಬೈಲ್ ಇರೋದನ್ನು ಸಹ ನಿಷೇಧ ಮಾಡಿದ್ದಾರೆ. ಕೇವಲ ಇಬ್ಬರ ಹತ್ರ ಮಾತ್ರ ಮೊಬೈಲ್ ಇರುತ್ತೆ. ಅಲ್ಲಿ ಎಷ್ಟು ಜನ, 15 ಜನ 20 ಜನನೋ ತೋಡೋ ಕಾರ್ಯದಲ್ಲಿ ಇರ್ತಾರೆ. ಅದರಲ್ಲಿ ಇಬ್ಬರ ಹತ್ರ ಮಾತ್ರ ಮೊಬೈಲ್ ಇರ್ತದೆ. ಒಂದು SIT ಆಫೀಸರು, ಇನ್ನೊಂದು AC ಹತ್ರ ಮಾತ್ರ. ಇನ್ನುಳಿದಂತೆ ಬೇರೆ ಯಾವ ಕಾರ್ಮಿಕರು ಅಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಒಂದು ಮಾಹಿತಿ ಬಂದಿದೆ. ಸೊ ವೀಕ್ಷಕರ, ಇದು ಧರ್ಮಸ್ಥಳದ ಅಪ್ಡೇಟ್ಸ್. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ.